cities like Bangalore for these kinds of issues. They just take Gelusil or some kind of anti-acid pill to kind of take care of that. But that is what is going to create a lot of problems for liver, intestine and other gastric related problems. And you will be surprised that the mother of diabetes is from not able to treat the gastric related problems. Everybody is like mopping the floor without actually closing the tap. It is like mopping the floor without actually closing the tap. The reason why I am emphasizing this is you keep on giving tablets only for diabetes, but you are not trying to arrest the main problem, which is gastric related one. So unless a person gets diagnosed what it is inside, and rural population again they do not come to cities because of the high costs that are involved. So therefore this particular vehicle is going to do wonders, because we have fitted this vehicle with the state of the art apparatus, state of the art colonoscopies, endoscopy equipments, so which is going to immediately diagnose what the real problem is for the patient. Where possible, the treatment is also going to be free, unless it is involving surgery or something. On this Sunday morning at Suchitra Culture and Culture Center, it is in Banshikri second stage. I request each one of you to come there and witness this. And before the launch, there is going to be a talk by Dr. Yogananda Reddy, who heads the Bangalore Gastro Center. That hospital is in HSR level. And another important feature about this hospital is it has the maximum number of gastroenterologists, which other corporate hospitals do not have. They have a team of 12 gastroenterologists, which is not the case with other hospitals. ಗ್ಯಾಸ್ಟ್ರೋಎಂಟ್ರಾಲಜಿ ರಿಲೇಟೆಡ್ ಇದೆ ಸರ್, ಹೊಟ್ಟೆ ಸಂಬಂಧಪಟ್ಟಂತೆ ಇದು. ಯಾವಾಗಲೂ ಗ್ಯಾಸ್ಟ್ರಿಕ್ ಅಂತೇಳಿ ನಮ್ಮ ಚಿಲ್ಡ್ರನ್ ಬಂದ್ರೆ ಎಲ್ಲ ಜೆರುಸಲ್ ಅದೇ ತೊಗೊಳ್ತಾ ಇರ್ತಾರೆ. ಇದು ಹಂಗೆ ಏನಾದ್ರೆ ಮುಂದೂಡ್ತಾ ಇರ್ತಾರೆ ಡಿಸೀಸನ್ನ. ಇವ್ರು ಅದು ಕರೆಕ್ಟಾಗಿ ಅದ್ರ ತುದಿಗೆ ಹೋಗಿರಲ್ಲ, ಯಾವುದರಿಂದ ಶುರು ಆಗಿಲ್ಲ. ಸೊ ಹಂಗಾಗಿ ಈಗ ಏನ್ ಮಾಡಿದೀವಿ ಅಂದ್ರೆ, ಇದು ನಮ್ಮ ಡಾಕ್ಟರ್ ಯೋಗಾನಂದ ರೆಡ್ಡಿ ಅಂತ ಹೇಳಿದ್ದಾರೆ, ಅವರು ಎಕ್ಸ್ಪರ್ಟೈಸ್ ಅಂತ ಹೇಳಿ ಅವರು ನಮಗೆ ಸಲಹೆ ಕೊಟ್ಟಿದ್ದಾರೆ. ಏನಂದ್ರೆ ಫಸ್ಟ್ ನೀವು ಈ ಪೇಷಂಟ್ಸ್ಗೆ 30 ಎಲ್ಲಿಂದ ಬಂದಿದೆ, ಏನ್ ಕಾರಣದಿಂದ ನಿಮಗೆ ತೊಂದರೆ ಆಗ್ತಾ ಇದೆ ಅಂತ ಅದನ್ನ ನೋಡ್ಬೇಕು, ನೀವು ಅದರಿಂದ ಶುರು ಮಾಡ್ಬೇಕಂತ ಹೇಳಿ ಇದನ್ನ ಅವ್ರು ನಮಗೆ ಕೊಡ್ತಾರೆ. ನಾವು ಯಾರು ಬ್ಲೇಮ್ ಮಾಡೋಕ್ಕಾಗಲ್ಲ, ಎಲ್ಲರೂ ಹೋಗಿದ ತಕ್ಷಣ ಫಸ್ಟ್ ಇವತ್ತು ನಾಳೆ ನಾವು ಹೋಗ್ಬೇಕು ಅಂತ ಹೇಳಿದಾಗ ಒಂದು ಟ್ಯಾಬ್ಲೆಟ್ಸ್ ಕೊಡ್ತಾರೆ ಡಾಕ್ಟರ್, ಅದಕ್ಕೆ ಬ್ಲೇಮ್ ಮಾಡೋಕ್ಕಾಗಲ್ಲ. ಪ್ಲಸ್ ನಮ್ಮ ರೂರಲ್ ನಮ್ಮ ಗ್ರಾಮಾಂತರ ಜನರು ಏನೇನು ಮಾಡ್ತಾರೆ, ಅವ್ರು ಬಂದಾಗ ಅವ್ರು ಯಾವ್ದಾದ್ರು ನಾವು ಹೆಚ್ಚು ಕಡಿಮೆ ಯಾವುದೋ ಒಂದು ಟೆಸ್ಟ್ಗೆ ಎಕ್ಸಾಂಪಲ್ ಒಂದು ಮಿನಿಮಮ್ 1,000-2,000 ರೂಪಾಯಿ ಇದ್ದೇ ಇರ್ತದೆ ಅಂತ. ಸೊ ಅದಕ್ಕಾಗಿ ಅವರು ಅದನ್ನ ಇವತ್ತು ಮಾಡೋದ ನಾಳೆ ಮಾಡೋಣ, ಇವತ್ತು ಮಾಡೋಣ ನಾಳೆ ಮಾಡೋಣ ಅಂತ ಹೋದಾಗ ಯಾವತ್ತು ಸುದೀಪ್ ಕೊಡ್ತಾರೆ ಬಂದಾಗ ಆ ಕಾರಣಕ್ಕೆ ಅದು ಬಂದಿರ್ತಾರೆ ಅವಾಗ. ಇವ್ರ ಜೊತೆಗೆ ನಾವು ಒಂದು 3 ಕ್ಯಾಂಪ್ ಹೋಗಿದ್ದೀವಿ ಸರ್. ಆಕ್ಚುಲಿ ಸರ್ಜಾಪುರದಲ್ಲಿ ಮತ್ತೆ ಹಾರೋಡಿನಲ್ಲಿ ಮಾಡಿದ್ರು, ಆರೇಟಲ್ಲಿ ಮಾಡಿದ್ರು. ಹೆಚ್ಚು ಕಡೆ ಇವ್ರು ಏನು ಮಾಡಿದ್ರು ಅಂದ್ರೆ, ಹೆಚ್ಚು ಕಡೆ ಒಂದು ಕ್ಯಾಂಪಲ್ಲಿ 250 ಪೇಷಂಟ್ನ ನೋಡಿದ್ರು. ಟ್ರೀಟ್ಮೆಂಟ್ಸ್ ಟೋಟಲ್ ತಗೊಂಡೋಗ್ತಾ ಇದ್ರು. ಏನೇನು ಸ್ಕ್ಯಾನಿಂಗ್ ಮಿಷನ್ಸ್ ಇತ್ತಲ್ಲ ಎಲ್ಲ ಒಂದು ಮೊಬೈಲ್ ತೊಗೊಂಡೋಗೋದು, ಅಲ್ಲಿ ಮತ್ತೆ ಮಾಡಿ ಮತ್ತೆ ತೊಗೊಂಡ್ಬರ್ತಾ ಇದ್ರು ಹಾಸ್ಪಿಟಲ್. ಈ ನಮ್ಮ ಬಸ್ಸಿನ ವ್ಯವಸ್ಥೆಯಿಂದ ಅವ್ರ ಅಡ್ವಾಂಟೇಜ್ ಏನಾಯ್ತು ಅಂದರೆ, ಯಾವಾಗ ಫಿಟ್ಟಿಂಗ್ ಬಸ್ಸಲ್ಲೇ ಇರ್ತದೆ. ಸೊ ಜಸ್ಟ್ ಮೊಬೈಲ್ ಮಾಡಿ ತೊಗೊಂಡೋಗ್ಬೋದು, ಸ್ಕ್ಯಾನ್ ಮಾಡ್ಬೋದು, ತಗೊಂಡು ಮತ್ತೆ ಪುನಃ ಬೇಸ್ ಕ್ಯಾಂಪ್ ಬರ್ಬೋದು ಅಂತ ಶುರು ಮಾಡಿದ್ದೀವಿ. ಬೆಂಗಳೂರು ರೂರಲ್ ಅಕ್ರಾಸ್ ದ ಸ್ಟೇಟ್ ಮಾಡ್ತಾ ಇದ್ದೀವಿ, ಬಟ್ ಈ ಶುರು ಮಾಡಿದ್ರೆ ಬೆಂಗಳೂರಲ್ಲಿ ಮಾಡ್ತಾ ಇದ್ದೀವಿ. ಬಸ್ ಕಾಸ್ಟ್ 3 crore rupees ಆಗಿದೆ ಸರ್, 3 crore ರೂಪಾಯಿ ಆಗಿದೆ including stations. Reaching the rural areas. ಟ್ರಯಲ್ ಸ್ಟಾರ್ಟ್ ಮಾಡಿದಾಗ ನಾವು ಬೆಂಗಳೂರು ಸುತ್ತಮುತ್ತ ಹೇಗಿದೆ ರೆಸ್ಪಾನ್ಸ್ ಆಗಿದೆ ಅಂತ ಮಾಡಿದ್ದೇವೆ. ಸೊ ಈ ತೊಂದರೆಗಳು ಶುರುವಾಗಿರ್ತಲ್ಲ ನಮಗೆ, ಯಾಕಂದರೆ ಎಕ್ವಿಪ್ಮೆಂಟ್ ತೊಗೊಂಡೋಗಿ ಹಾಸ್ಪಿಟಲ್ ಸೆಟಪ್ ಮಾಡಿ ಆ ಸ್ಕ್ಯಾನಿಂಗ್ ಎಕ್ವಿಪ್ಮೆಂಟ್. ನೀವು ಅರ್ಬನ್ ಏರಿಯಾ ಕ್ಯಾಂಪಲ್ಲಿ ಆ್ಯಕ್ಚುಲಿ ಒಂದು ಲೈವ್ ಹೇಳಬೇಕಂದ್ರೆ ಹೆಚ್ಚು ಕಡಿಮೆ 270 ಜನ ಬಂದಿದ್ದಾರೆ ಸರ್. ಅದರಲ್ಲಿ 250 ನಾವು ಇದೊಂದು ನಮ್ಮ ಡಾಕ್ಟರ್ ಏನು ಪ್ಲಾನ್ ಕೊಟ್ಟಿದ್ರು ಅಂದರೆ, ನಾವು ಒಂದು 15 ದಿನ ಮುಂಚೆ ಕ್ಯಾಂಪ್ 15 ದಿನ ಮುಂಚೆ ಅವ್ರಿಗೊಂದು ನಂಬರ್ ವಾಟ್ಸಪ್ ನಂಬರ್ ಕೊಟ್ಟಿದ್ರು. ಇದರಲ್ಲಿ ಯಾರು ಈ ಥರ ತೊಂದರೆ ಇದ್ದವರು ಈ ನಂಬರ್ಗೆ ರಿಜಿಸ್ಟರ್ ಆಗಿ ಅದು ಕ್ಯಾಂಪ್ ದಿನ ಬಂದರೆ ನಿಮಗೆ ಅದು ಇಮಿಡಿಯೇಟ್ ಇನ್ಸ್ಟೆಂಟಾಗಿ ಸ್ಟಾರ್ಟ್ ಮಾಡ್ಬೋದು ಅಂತ